ಎಲ್ಲವರೆಗೂ ಮಾರಾಟ ಒಗ್ಗಟ್ಟಿರಲಿ ಮಾತರಂ. ಜೈ ಕಿಸಾನ್. ರೈತ ಸಂಘದವ್ರು ಕೇಳಿ ಅನ್ಯಾಯ, ರೈತ ಸಂಘದವ್ರನ್ನ ಕೇಳಿ ಅನ್ಯಾಯ, ರೈತರಿಗೆ ಕೇಳಿ ಅನ್ಯಾಯ, ರೈತ ತಂದಿನ ಕೇಳಿ. ಪ್ರಾಜೆಕ್ಟ್ ನಮಗೆ ಕೊಟ್ಟು ರೈತರ ಕೆಲಸ ನಾವು ಮಾಡಿಕೊಡೋದಕ್ಕೆ ಅನುವು ಮಾಡಿಕೊಡ್ತಾರೆ. ನಾವು ಅದೇ ರೀತಿ ಗೌರವ ಕೊಟ್ಟು ಇಲಾಖೆ ಏನು ಕೆಲಸ ವಹಿಸಿದೆ ಅದನ್ನು ಯಾವುದೇ ಮಾನದಂಡಗಳು ಕೊಟ್ಟರು ಆ ಮಾನದಂಡಗಳನ್ನ ಅನುಸರಿಸ್ಕೊಂಡು ನಾವು ಕಾರ್ಯನಿರ್ವಹಿಸಿಕೊಂಡು ಸತತವಾಗಿ ಹಂತ ಹಂತವಾಗಿ ಕಹಲ್ವರೆಗೂ ಸರ್ವೇಯಿಂಗ್ ದೇವಸಿ PUC ಇರ್ತಕ್ಕಂಥ ಎಲ್ಲರನ್ನೂ ಯಾವುದೇ ಮಾನದಂಡಗಳು ಇರ್ತಿತ್ತು ಅವ್ರನ್ನ ಪರವಾನಗಿ ಧೂಮವಾಗಿ ಆಯ್ಕೆ ಮಾಡಿಕೊಂಡು ರೈತರ ಕೆಲಸ ಮಾಡ್ತಾರೆ. ಸ್ವಾಗತಾರ್ಹ, ನಾವು ನಿರ್ಣಯ ಮಾಡ್ತಿಲ್ಲ. ಆದರೆ ನಮಗೆ ಸೇವಾ ಶುಲ್ಕ ಅಂತ ಹೇಳ್ಬಿಟ್ಟು ಪೀಸ್ ವರ್ಕ್ ಟೈಪಲ್ಲಿ ನಮಗೆ ದುಡ್ಡು ಕೊಟ್ಟು ಮೊದಲು ಕೆಲಸ ಇತ್ತು, ಹೊಟ್ಟೆ ತುಂಬಿತ್ತು ಸರ್. ಒಂದು 10-12 ವರ್ಷಗಳಿಂದ ಈಚೆಗೆ ತುಂಬ ಕಷ್ಟಕರವಾಗಿರ್ತದೆ. ದೈನಂದಿನ ಚಟುವಟಿಕೆಗಳು, ಮನೆ, ಸಂಸಾರ, ಆರೋಗ್ಯ ಇವೆಲ್ಲ ಹಿತದೃಷ್ಟಿಯಿಂದ ನಾವು ಅನೇಕ ಬಾರಿ ಈ ಥರ ರಿಕ್ವೆಸ್ಟ್ಗಳನ್ನು ನಾವು ಮಾನ್ಯ ನಮ್ಮ ಕಂದಾಯ ಆಯುಕ್ತರಿಗೆ ಹಾಗೂ ಎಷ್ಟು ಸರ್ಕಾರಗಳು ಬಂದಿತ್ತು ಎಲ್ಲ ಸರ್ಕಾರಗಳ ಕಂದಾಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ನಮ್ಮ ಅಹವಾಲುಗಳನ್ನು ಕೊಟ್ಟರೂ ಸಹ ಪಹಲ್ವರೆಗೂ ಏನೋ ಒಂದು ಕಣ್ಣರಿಸುವ ತಂತ್ರ ಮಾಡಿ ಮತ್ತು ಏನೋ ಒಂದಷ್ಟು ₹100-200 ಹೆಚ್ಚಿಸಿ ನಮ್ಮನ್ನು ಕಳಿಸ್ಕೊಟ್ಟಿರ್ತಾರೆ. ಸರ್ಕಾರದಲ್ಲಿ ಈಗ ನಮ್ಮದು ಒಂದೇ ಅಪೀಲು, ನಮ್ಮನ್ನು ಯಾವ ಮಾನದಂಡಗಳೆಲ್ಲ ಪತ್ರಕ್ಕಿಟ್ಟು ಪರವಾನಗಿ ಧೂಮಪಾನಗಳನ್ನಾಗಿ ಆಯ್ಕೆ ಮಾಡ್ಕೊಂಡು ದಯವಿಟ್ಟು ಮಾನದಂಡಗಳನ್ನು ಇಟ್ಕೊಂಡು ಪಕ್ಕಕ್ಕೆ